ಸೀತಮ್ಮನ ಮನೆ ಮಳೆಯ ತುಂತುರು ಹನಿಗಳ ನಡುವೆ ನಿಶ್ಶಬ್ದವಾಗಿತ್ತು. ಕಿಟಕಿಯ ಬಳಿ ಕುಳಿತಿದ್ದಾಳೆ, ಕೈಯಲ್ಲಿ ಹಳೆಯ ನೆನಪಿನ ಹಾಳೆ. ಮಳೆ ಜಾಲಿ ಕಿಟಕಿಗೆ ಬಡಿದಂತೆ ಅವಳ ಮನಸ್ಸು ಹಳೆ ನೆನಪುಗಳಲ್ಲಿ ತೇಲುತ್ತಿತ್ತು. ಅವನ ಹೆಸರೇ ಹನುಮಪ್ಪ. ಮುದ್ದಾಗಿ ಶಾಂತವಾಗಿ ಮಾತನಾಡುತ್ತಿದ್ದ ಹುಡುಗ. ಮದುವೆಯಾದ ದಿನ ನೆನಪು. ಅವನ ಮೊದಲ ಬಾರಿಗೆ ನಿನ್ನ ಜವಾಬ್ದಾರಿ ನನ್ನದು ಎಂದು ಬಿಟ್ಟ ಮಾತು ಇನ್ನೂ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆ ಸಮಯದಲ್ಲಿ ಅವಳಿಗೆ ಒಂದು ಕನಸು ಇತ್ತು, ಶಿಕ್ಷಕಿ ಆಗಬೇಕೆಂಬುದು. ಆದರೆ ಮನೆಯ ಬಡತನ, ಅಪ್ಪನ ಪೀನಾ ಕೆಲಸ, ತಾಯಿಯ ಕಣ್ಣು ತೋರಿಸದ ಕಾಯಿಲೆ ಎಲ್ಲವೂ ಆ ಕನಸಿಗೆ ತೆರೆ ಹಾಕಿದವು. ಸೀತಮ್ಮ ಶಾಲೆಗೆ ಹೋಗಲು ಇಷ್ಟಪಡುತ್ತಿದ್ದಳು. ಆದರೆ 7ನೇ ತರಗತಿಯ ನಂತರವೇ ಇಳಿಜಾರು ಶುರುವಾಯಿತು. ಅಮ್ಮನ ಸ್ಥಿತಿ ಹದಗೆಟ್ಟಾಗ ಮನೆ ಕೆಲಸವನ್ನೆಲ್ಲ ಅವಳೇ ಮಾಡಬೇಕಾಗಿತ್ತು. ಪಾಠ ಪುಸ್ತಕ ಬದಲಾಗಿ ಕೈಗೆ ಬಂತು. ಚಪ್ಪರ ತೊಳೆಯುವ ತಟ್ಟೆ. ಮದುವೆಯಾದ ನಂತರ ಮನೆ ಬದಲಾಯಿತು, ಆದರೆ ಜೀವನದ ಸವಾಲುಗಳು ಮಾತ್ರ ಬದಲಾಗಲಿಲ್ಲ. ಹನುಮಪ್ಪ ಹೊಲದ ಕೆಲಸ ಮಾಡುವವನು. ದಿನವೂ ಬೆಳಗ್ಗೆಯಿಂದ ಕತ್ತಲೆಗಿಂತ ಮುಂಚೆ ಹೋಗಿ ಸಂಜೆ ಹೊತ್ತಲ್ಲಿ ಮನೆಗೆ ಹಿಂತಿರುಗುವವನು. ನೀನು ಹೊಟ್ಟೆ ನೋವಿಂದ ಇದ್ದರೂ ಏನು ಹೇಳಲ್ಲ ಅಲ್ವೇ ಎಂದು ಅವನ ಮಾತುಗಳಲ್ಲಿ ಮುದ್ದು ಬೆರಕಿತ್ತು. ಆ ಹಾಳಾದ ಕನಸುಗಳು ಈ ಮನೆಗೆ ಬಂದ ಮೇಲೆ ಹೊಸ ರೂಪ ಪಡೆದವು. ಮಗನಿಗೆ ಓದಿಸಬೇಕು, ಅವನ ಕನಸು ನನಸಾಗಬೇಕು ಎಂಬ ನಿರ್ಧಾರವಾಗಿತ್ತು. ಹನುಮಪ್ಪ ಮೌನವಾಗಿದ್ದವನು. ಎಷ್ಟು ಪ್ರೀತಿಸಿದ್ದರೂ ಅವನು ಹೇಳುತ್ತಿರಲಿಲ್ಲ. ಆದರೆ ಪ್ರತಿದಿನ ಗಿಡಗಂಟಲಾಗಿ ತರಲೆ ತಂದುಕೊಡುವುದು, ಆರಾಮಾದ ಹಾಲು ಕುಡಿಸುವುದು, ಸೀತಮ್ಮನ ದವಸ ಕಾಸು ಚಿಟ್ಟೆಗಳ ಹಿಂದೆ ಓಡುವುದು ಎಲ್ಲವೂ ಪ್ರೀತಿಯ ಭಾಷೆ. ಹೆಮ್ಮೆಯ ಕ್ಷಣ ಏನೆಂದರೆ ಅವಳ ಮಗನು ರಾಮು ಆಣೂರಿನಲ್ಲಿ ಕಾಲೇಜಿಗೆ ಹೋಗಿದ್ದ. ಅವನು ನಮ್ಮ ಹಳ್ಳಿಯಿಂದ ಉಚ್ಚ ಶಿಕ್ಷಣಕ್ಕೆ ಹೋಗುವ ಮೊದಲು ಹುಡುಗ ನೀನೇ ಎಂದು ಗುರುಗೋವಿಂದ ಹೇಳಿದ್ದರು. ಆ ದಿನ ಸೀತಮ್ಮ ನನ್ನ ಶ್ರಮದ ಫಲ ಕಂಡಳು. ಆದರೆ ಸಂತೋಷ ಮಾತ್ರ ನೆಲೆಸಿರಲಿಲ್ಲ. ರಾಮು ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಮನೆ ಬಿಟ್ಟು ಹೋಗಿದ. ಅವನ ಕೇಳದೆ ಹೋದ ಮಾತು ಆಕೆಯ ಹೃದಯ ಚೀರ ಹಾಕಿದ ಹಾಗೆ ಆಗಿತ್ತು. ನಗನಿಲ್ಲದ ದಿನಗಳು ತುಂಬ ಬಿಪತ್ತು. ಆದರೂ ಸೀತಮ್ಮ ಬೇಗ ಜಗತ್ತಿಗೆ ಸಣಕಾದ ನಗೆ ತೋರಿಸಿದಳು. ಮನೆಯವರನ್ನು ಬೆಂಬಲಿಸುತ್ತಾ ಪಕ್ಕದ ಮನೆ, ಪಕ್ಕದ ಮಹಿಳೆಯರ ನೋವಿಗೆ ಸಹಾಯಂ ಆಗಿದ್ದಳು. ಮಕ್ಕಳಿಗೆ ಪಾಠ ಹೇಳಿಕೊಡುವ ಅಭ್ಯಾಸವಿತ್ತು. ಪಕ್ಕದ ಮನೆಯ ಕಂದಮ್ಮಗಳ ಜೊತೆ ಪುಟ್ಟ ಪಾಠಶಾಲೆಯನ್ನು ಮಾಡಿದ್ದಳು. ನೀನು ಶಿಕ್ಷಕಿ ಆಗಲೇಬೇಕಿತ್ತು ಅಮ್ಮ ಎಂದು ಬಡವನ ಮಗ ಗಣೇಶ್ ಹೇಳುತ್ತಿದ್ದ. ಅವನನ್ನು ಕೇಳಿದಾಗ ಆಣೂರಿನಲ್ಲಿ ಕೆಲಸ ಮಾಡಿಕೊಂಡು ತಾಯಿಯ ಮೇಲೆ ಪ್ರೀತಿ ಹರಸುತ್ತಿದ್ದ. ಮಲಗುವ ಮುನ್ನ ಹಾಡು ಕೇಳಿಸುತ್ತಿದ್ದ. ನಿನ್ನ ನೆನೆಸಿದ ಮಳೆಲಿ ಹಾಡು. ಅವನ ಹಠದಿಂದ ಮನೆ ಬಿಟ್ಟು ಹೋದ ರಾಮು ಈಗ ಶಕ್ತಿ ಇದ್ದ. ಆದರೆ ತಾಯಿಯ ದ್ವಾರಕ್ಕೆ ಬರುವ ಆತುರವಿಲ್ಲ. ಮೊಮ್ಮಗನೇ ತಾಯಿಗೆ ಹೆಮ್ಮೆಯ ಕಾರಣ. ಗಣೇಶ್ ಸೀತಮ್ಮನ ಕೈ ಹಿಡಿದಂತೆ, ನೀನೇ ನನ್ನ ಗುರು. ನಾನಿನ್ನ ನೋಡಿದಾಗಲೆಲ್ಲ ದೇವರ ಪ್ರೀತಿಯನ್ನು ಕಾಣ್ತೀನಿ ಅಮ್ಮ ಎಂದ. ಸೀತಮ್ಮ ಮತ್ತೆ ಆಶಿಸಲಿಲ್ಲ. ಆದರೆ ಹೃದಯದ ಒಳಗೆ ಆಕಾಂಕ್ಷೆ ಇನ್ನೂ ಜೀವಂತವಾಗಿತ್ತು. ನನ್ನ ಮಗ ಎಂತಹವನಾಗಿದ್ರೂ ಮನೆಗೆ ಬರುವಾಗ ಆತನಿಗೆ ಸಡಗರವಾಗಬೇಕು. ಒಂದು ದಿನ ಮನೆಗೆ ಬಾಗಿಲು ತಟ್ಟಿದ ಶಬ್ದ. ಬಾಗಿಲು ತೆರೆದ ತಕ್ಷಣ ಕಾಣಿಸಿಕೊಂಡ ಮುಖ ರಾಮು. ಕಣ್ಣು ಒದ್ದೆಯಾಗಿತ್ತು. ತಾಯಿ, ನನ್ನ ಕ್ಷಮಿಸು. ನಾನು ಎಲ್ಲವನ್ನೂ ಕಳೆದುಕೊಂಡು ಹಣವಿಲ್ಲದೆ ನಿನ್ನ ಪ್ರೀತಿಯ ಕೊರತೆಯಿಂದ ನಾನೇನೂ ಅಲ್ಲ. ಸೀತಮ್ಮನ ಮಾತು ಇಲ್ಲದೆ ಬೆನ್ನು ತಟ್ಟಿದಳು. ಒಳ್ಳೆಯ ಕಲೆಬರಕೆ ತಡವಾಯಿತು, ಆದರೆ ಮನೆಗೆ ಮರಳಿದೆ. ಗಣೇಶ್ ಅಜ್ಜನನ್ನು ಕಟ್ಟಿಕೊಂಡು ನಾನು ಹಾಡು ಕೇಳಿಸಿದ್ದೇನೆ ಆತ. ಆದರೆ ಅಮ್ಮನ ಕಷ್ಟದ ಸಂಗೀತವನ್ನೇ ಇವತ್ತು ನಾನು ನನ್ನ ತಾಳದಲ್ಲಿ ಕೇಳಿದ್ದೇನೆ. ಅಂದಿನ ಮತ್ತು ಸಂತೆಯಲ್ಲಿ ಸೀತಮ್ಮ ಹಾಳೆಯ ಬಾಳೆಗೊಂದು ನಡುವೆ ತನ್ನ ಮಗ, ಮೊಮ್ಮಗ, ಗಂಡ, ನೆರೆಹೊರೆಯವರು ಎಲ್ಲರೂ ಜಮಾಯಿಸಿಕೊಂಡರು. ಸೀತಮ್ಮ ಅಂದು ಹಾಡಿದ ಹಾಡು ಮಳೆಯ ನಡುವೆ ಕಾಗೆ ಕೇಳಿದ ಹಾಡು ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸೀತಮ್ಮ ಜೀವನದಲ್ಲಿ ಬಹಳಷ್ಟು ಕಳೆದುಕೊಂಡಿದ್ದಳು. ಆದರೆ ಅದು ಇವತ್ತಿಗೆ ಗೆಲುವಿಗೆ ಪುಟಗಳಂತಿತ್ತು. ಪ್ರೀತಿಯ ಮರುಬೇಟೆಯೊಂದಿಗೆ ಅವಳ ಹಾಡು ಜೀವಂತವಾಗಿತ್ತು. ಅವಳ ತುಂಟ ನಗೆಯ ಹಿಂದೆ 1000 ಕಥೆಗಳ ನರಮೊಳೆ ಇದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.
ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು